ತಮಿಳುನಾಡಿನ ರಾಜಕೀಯದಲ್ಲಿ ಕಂಡು ಕೇಳರಿಯದ ಟ್ವಿಸ್ಟ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸ್ತಾ ಇದೆ. ಯಾಕಂದ್ರೆ ಒಂದು ಕಡೆ ಟಿವಿಕೆ ಪಕ್ಷಕ್ಕೆ ಅಗತ್ಯವಾಗಿರುವಂತಹ 118 ಸಂಖ್ಯೆ ಇಲ್ಲ, ಆ ಮ್ಯಾಜಿಕ್ ನಂಬರ್ ಇಲ್ಲ. ನಾಳೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಆಯೋಜನೆ ಆಗಿತ್ತು, ಆದರೆ ರಾಜ್ಯಪಾಲರು ಅದಕ್ಕೆ ತಡೆ ಒಡ್ಡಿದ್ದಾರೆ ಅಂತಂದ್ರೆ ನಿಮ್ಮ ಹತ್ರ ನಂಬರ್ ಇಲ್ವಲ್ಲ, 112 ಇದೆ, ಆದರೆ ಇನ್ನೂ 6 ಸ್ಥಾನಗಳನ್ನು ಎಲ್ಲಿಂದ ತರ್ತೀರಿ? ಫಸ್ಟ್ ಆ 6 ಸ್ಥಾನಗಳನ್ನ ಅಂದ್ರೆ 118 ನಂಬರ್ ಏನಿದೆ ಆ ಬೆಂಬಲ ಪತ್ರವನ್ನ ಕೊಡಿ, ಆಮೇಲೆ ಮುಂದಿನ ಕಾರ್ಯಕ್ರಮದ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿದ್ರು. ಆದ್ರೆ ಇದರ ಮಧ್ಯೆ ಯಾರು ಕೂಡ ಊಹೆ ಮಾಡದೇ ಇರುವಂತಹ ಟ್ವಿಸ್ಟ್ ರಾಜಕೀಯದಲ್ಲಿ ನಡೆಯುತ್ತಾ? ತಮಿಳುನಾಡಿನ ರಾಜಕೀಯ ದಶಕಗಳಿಂದ ಇಮ್ಯಾಜಿನ್ ಕೂಡ ಮಾಡ್ಕೊಳ್ದೇ ಇರುವಂತಹ ಒಂದು ಘಟನೆ ನಡೆಯುತ್ತಾ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಬದ್ಧ ವೈರಿಗಳಾಗಿರುವಂಥ AIADMK ಹಾಗೂ DMK ಎರಡೂ ಕೂಡ ಈಗ ಮೈತ್ರಿಗೆ ಮಾತುಕತೆ ನಡೆಸ್ತಾ ಇದ್ದಾವೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ತಮಿಳುನಾಡಿನಲ್ಲಿ ಫೈಟ್ ಇದ್ದದ್ದೇ ದಶಕಗಳಿಂದ DMK ವರ್ಸಸ್ AIADMK. ಸೊ ಈಗ ವಿಜಯ್ ಅವರ TVK ಪಕ್ಷವನ್ನ ಅಧಿಕಾರದಿಂದ ದೂರ ಇಡಲಿಕ್ಕೆ ಈ ಬದ್ಧ ವೈರಿಗಳು ಟೀಮ್ ಅಪ್ ಆಗ್ತಾರಾ? ಈಗ ಇವರಿಬ್ಬರೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಒಪ್ಪಂದ ಮಾಡಿಕೊಂಡು ಮೈತ್ರಿ ಸರ್ಕಾರವನ್ನು ರಚನೆ ಮಾಡ್ತಾರಾ ಅನ್ನುವಂಥದ್ದೇ ಈಗ ದೊಡ್ಡ ಕುತೂಹಲ. ಒಂದು ಕಡೆ ಕಾಂಗ್ರೆಸ್ 5 ಬೆಂಬಲವನ್ನು ಅಂದರೆ 5 ಸೀಟನ್ನು ಬೆಂಬಲವಾಗಿ ಕೊಡ್ತೀವಿ ಅಂತ ಹೇಳಿ ಮನವಿ ಪತ್ರ ಕೂಡ ಈಗಾಗಲೇ ವಿಜಯ್ ಅವರಿಗೆ ಕೊಟ್ಟಾಗಿದೆ. ಸೊ 108 + 5 ಅಲ್ಲಿಗೆ 113 ಆಗುತ್ತೆ. ಆದರೆ ಇನ್ನೂ 5 ಸ್ಥಾನಗಳ ಕೊರತೆ ಆಗುತ್ತೆ. ಸೊ ಆ 5 ಸ್ಥಾನಗಳ ಕೊರತೆಯನ್ನು ನಟ ವಿಜಯ್ ಅವರು ಹೊಂದಾಣಿಕೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅದರ ಮಧ್ಯೆ ಈ ಒಂದು ದೊಡ್ಡ ಟ್ವಿಸ್ಟ್ ತಮಿಳುನಾಡು ರಾಜಕೀಯದಲ್ಲಿ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಹರಿದಾಡ್ತಾ ಇದೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್. ಈಗ ಲೈವ್ನಲ್ಲಿ ಜಾಯಿನ್ ಆಗ್ತಿದ್ದಾರೆ ಫೋನು ಮುಖಾಂತರ. ಚಂದ್ರಮೋಹನ್, ಈಗ 1972ರಿಂದ ಬದ್ಧ ವೈರಿಗಳು, ಎಣ್ಣೆ ಸೀಗೆಕಾಯಿ ಅಂತ ಹೇಳ್ಬೋದು, DMK ವರ್ಸಸ್ AIADMK. ಸೊ ಈಗ ಎಲ್ಲ ಒಂದು ಕಡೆ ಮೂರನೇ ಪಕ್ಷದ ಒಂದು ಎಮರ್ಜೆನ್ಸಿಂದ ಅಂದರೆ ಉದಯಿಸಿರೋದ್ರಿಂದ ಅದನ್ನು ಅಂದರೆ TVKನ ದೂರ ಇಡಲಿಕ್ಕೆ ಈ ಇಬ್ಬರೂ ಕೂಡ ಮೈತ್ರಿ ಮಾಡಿಕೊಳ್ಳುವಂಥ ಸಾಧ್ಯತೆ ಎಷ್ಟಿದೆ? ಸಾಧ್ಯನಾ? ಫಸ್ಟ್ ಆಫ್ ಆಲ್ ರಾಹುಲ್, ರಾಜಕೀಯದಲ್ಲಿ ಯಾವುದು ಕೂಡ ಅಸಾಧ್ಯ ಅಂತ ಹೇಳಲಿಕ್ಕಾಗೋದಿಲ್ಲ. ರಾಜಕೀಯದಲ್ಲಿ ಎಲ್ಲವೂ ಕೂಡ ಸಾಧ್ಯ. ಅವು ಮುಗಿಸಿಯಂತೆ ಹಗಲು ರಾತ್ರಿ ಕಿತ್ತಾಡುವಂತರು ಅಧಿಕಾರಕ್ಕಾಗಿ ಒಂದೇ ದಿನದಲ್ಲಿ ಒಂದಾಗ್ಲಿಕ್ಕೂ ಕೂಡ ಸಾಧ್ಯ. ಅದನ್ನೀಗ ತಮಿಳುನಾಡು ರಾಜಕಾರಣ ಕೂಡ ಸಾಬೀತುಪಡಿಸ್ತಾ ಇದೆ. ಮುಖ್ಯವಾಗಿ 4-5 ದಶಕಗಳಿಂದ ಮಾತ್ರ 6 ದಶಕಗಳಿಂದಲೂ ಕೂಡ DMK AIADMK ಪಕ್ಷಗಳು ತಮಿಳುನಾಡು ರಾಜಕಾರಣದಲ್ಲಿ ಅವು ಮುಂಗುಸಿಯಂತೆ ಕಿತ್ತಾಡ್ಕೊಂಡು ಬಂದಿವೆ. ಬದ್ಧ ವೈರಿಗಳಾಗಿ ರಾಜಕಾರಣವನ್ನು ನಡ್ಕೊಂಡು ಬಂದಿವೆ. ತಮಿಳುನಾಡಿನ ಜನ ಕೂಡ ಇವುಗಳ ರಾಜಕೀಯ ಕಚ್ಚಾಟವನ್ನು ನೋಡಿ ಒಮ್ಮೆ DMKನ ಅಧಿಕಾರಕ್ಕೆ ತಂದ್ರೆ ಮತ್ತೊಮ್ಮೆ AIADMKನ ಅಧಿಕಾರಕ್ಕೆ ತರ್ತಾ ಇದ್ರು. ಇವರು ಎರಡು ಪಕ್ಷಗಳನ್ನು ಕೂಡ ಬದ್ಧ ವೈರಿಗಳು ಅಂತಾನೆ ತಮಿಳುನಾಡಿನ ಜನ ಕೂಡ ನಿರ್ಧಾರವನ್ನ ಮಾಡ್ಬಿಟ್ಟಿದ್ರು. ಆದ್ರೆ ಈಗ ಅಧಿಕಾರಕ್ಕಾಗಿ ಈ ಬದ್ಧ ವೈರಿಗಳೇ ಒಂದಾಗುವಂತ ಪರಿಸ್ಥಿತಿ ಕೂಡ ಬಂದಿದೆ. ಈಗ ಈ 2 ಪಕ್ಷಗಳನ್ನ ತಿರಸ್ಕರಿಸಿ ಜನ ಮೂರನೇ ಪಕ್ಷವಾದಂತಹ TVKಯನ್ನ ಆಯ್ಕೆ ಮಾಡಿದ್ದಾರೆ. TVKಗೆ 108 ಕ್ಷೇತ್ರಗಳಲ್ಲಿ ಗೆಲುವನ್ನ ತಂದುಕೊಟ್ಟಿದ್ದಾರೆ. TVK ಈಗ ಅಧಿಕಾರದ ವಸ್ತುಲಿಗೆ ಬಂದು ನಿಂತಿದೆ. ಇನ್ನೇನು ನಾಳೆ ಪ್ರಮಾಣ ವಚನ ಸ್ವೀಕರಿಸಬೇಕು ಅನ್ನೋಂಥ ಸಂದರ್ಭದಲ್ಲೇ ರಾಜ್ಯಪಾಲರು ನಿಮಗೆ ಬಹುಮತದ ಸಂಖ್ಯಾಬಲವಾದಂತಹ 108 MLAಗಳ ಬೆಂಬಲ ಪತ್ರವನ್ನ ಕೊಡಿ, ಆನಂತರ ಪ್ರಮಾಣ ವಚನ ಸ್ವೀಕರಿಸಿ. ಈಗ 112 ಮಂದಿ ಶಾಸಕರ ಬೆಂಬಲ ಪತ್ರವನ್ನ ಕೊಟ್ಟಿದ್ದೀರಾ. ಆದ್ರೆ ನಾಳೆ 118 ಮಂದಿ ಶಾಸಕರ ಬೆಂಬಲ ಪತ್ರದೊಂದಿಗೆ ಬಂದು ಮತ್ತೆ ತಮ್ಮನ್ನ ಭೇಟಿಯಾಗಿ ಅಂತ ಹೇಳಿ TVK ಪಕ್ಷದ ಮುಖ್ಯಸ್ಥ ವಿಜಯ್ ಅವರಿಗೆ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅವರು ಹೇಳಿದ್ದಾರೆ. ಇದಾದ ಬಳಿಕವೇ ಈಗ AIADMK ಮತ್ತು DMK 2 ಪಕ್ಷಗಳ ನಾಯಕರುಗಳು ಕೂಡ ತಾವು ಈ 2 ಪಕ್ಷಗಳೇ ಒಂದಾಗಿ ಅಧಿಕಾರದ ಗದ್ದುಗೆ ಹಿಡಿಯುವ ಬಗ್ಗೆ ಮಾತುಕತೆಯನ್ನು ನಡೆಸ್ತಾ ಇವೆ. ಆದ್ರೆ 2 ಪಕ್ಷಗಳು ಒಗ್ಗೂಡಿದ್ರು ಕೂಡ ಬಹುಮತದ ಮ್ಯಾಜಿಕ್ ನಂಬರ್ ಆದಂತಹ 118 ತಲುಪಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದ್ರೆ ಉಳಿದಂತಹ ಸಣ್ಣ ಪುಟ್ಟ ಪಕ್ಷಗಳನ್ನ, ಪ್ರಾದೇಶಿಕ ಪಕ್ಷಗಳನ್ನು ಕೂಡ ತಮ್ಮ ಜೊತೆಗೆ ಸೇರಿಸ್ಕೊಳ್ಬೇಕಾಗುತ್ತೆ. ಮುಖ್ಯವಾಗಿ ಇಂಡಿಯಾ ಮೈತ್ರಿಕೂಟದಲ್ಲಿದ್ದಂತಹ ಪಕ್ಷಗಳು ಜೊತೆಗೆ NDA ಮೈತ್ರಿಕೂಟದಲ್ಲಿದ್ದಂತಹ ಸಣ್ಣ ಪಕ್ಷಗಳನ್ನು ಕೂಡ ಸೇರಿಸ್ಕೊಂಡ್ರೆ ಮಾತ್ರನೇ ಬಹುಮತದ ಮ್ಯಾಜಿಕ್ ನಂಬರ್ ಅನ್ನ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಇಂಡಿಯಾ ಮೈತ್ರಿಕೂಟದಲ್ಲಿದ್ದಂತಹ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನ 2 MLAಗಳು ತಮಿಳುನಾಡಿನಲ್ಲಿದ್ದಾರೆ. VCK ಪಕ್ಷದ 2 MLAಗಳಿದ್ದಾರೆ. ಜೊತೆಗೆ CPI CPM ನ 4 ಮಂದಿ MLAಗಳಿದ್ದಾರೆ. ಇವರೆಲ್ಲರನ್ನು ಕೂಡ ತಮ್ಮ ಜೊತೆಗೆ ಸೇರಿಸ್ಕೊಳ್ಬೇಕಾಗುತ್ತೆ. ಜೊತೆಗೆ ಪಟ್ಟಾಳಿ ಮಕ್ಕಳಿ ಕಚ್ಚಿ ಅನುಭವಣಿ ರಾಮದಾಸ್ ಅವರ ಪಕ್ಷ, ಅದರ ಆ ಪಕ್ಷದ 4 ಮಂದಿ MLAಗಳಿದ್ದಾರೆ. ಅವ್ರನ್ನು ಕೂಡ ಜೊತೆಗೆ ಸೇರಿಸ್ಕೊಳ್ಬೇಕಾಗುತ್ತೆ. ಆಗ 118 ಮ್ಯಾಜಿಕ್ ನಂಬರ್ ಅನ್ನ ದಾಟಲಿಕ್ಕೆ ಈ 2 ಪಕ್ಷಗಳಿಗೂ ಕೂಡ ಸಾಧ್ಯವಾಗುತ್ತೆ. ಹಾಗಾಗಿ ಈಗ
ಇಂಡಿಯಾ ಮೈತ್ರಿಕೂಟದಲ್ಲಿದ್ದಂತಹ ಸಣ್ಣ ಪುಟ್ಟ ಪಕ್ಷ, NDAದಲ್ಲಿದ್ದಂತಹ ಸಣ್ಣ ಪುಟ್ಟ ಪಕ್ಷಗಳೆಲ್ಲವೂ ಕೂಡ ಸೇರಿದ್ರೆ ಮ್ಯಾಜಿಕ್ ನಂಬರ್ ಅನ್ನ ದಾಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ಪ್ರಯತ್ನವನ್ನ ಈಗ DMK ಮತ್ತು ADMK ನಾಯಕರುಗಳು ನಡೆಸ್ತಾ ಇದ್ದಾರೆ. ಈಗ ಇವತ್ತು ಬೆಳಗ್ಗೆ ಇದ್ದಂತ ಪರಿಸ್ಥಿತಿನೇ ಬೇರೆ, ಆದ್ರೆ ಈಗ ರಾತ್ರಿ ಆಗ್ತಾ ಇದ್ದಂತೆ ಉದ್ಭವ ಆಗಿರ್ತಕ್ಕಂಥ ಪರಿಸ್ಥಿತಿನೇ ಬೇರೆ. ಕ್ಷಣಕ್ಕೊಂದು ತಿರುವನ್ನ ಈಗ ತಮಿಳುನಾಡು ರಾಜಕಾರಣ ಪಡ್ಕೊಳ್ತಾ ಇದೆ. ಅಧಿಕಾರಕ್ಕಾಗಿನೇ ಈ ಬದ್ಧವೈರಿ ರಾಜಕೀಯ ಪಕ್ಷಗಳು ಕೂಡ ಒಂದಾಗುವಂತ ಪ್ರಯತ್ನವನ್ನ ನಡೆಸ್ತಾ ಇವೆ. TVK ಪಕ್ಷದ ವಿಜಯವನ್ನೇ ಅಧಿಕಾರದಿಂದ ದೂರ ಇಡಬೇಕು. ಅವರು ಅಧಿಕಾರದಲ್ಲಿದ್ರೆ ತಮ್ಗೆ ಉಳಿಗಾಲ, ರಾಜಕೀಯವಾಗಿ ಉಳಿಗಾಲ ಇಲ್ಲ ಅನ್ನುವ ಕಾರಣಕ್ಕಾಗಿನೇ ಈಗ ಈ ಬದ್ಧ ರಾಜಕೀಯ ವೈರಿಗಳಾಗಿರ್ತಕ್ಕಂತಹ DMK ಮತ್ತು ADMK ಪಕ್ಷಗಳೇ ಒಂದಾಗುವಂತ ನಿಟ್ಟಿನಲ್ಲಿ ಮಾತುಕತೆ ನಡೆಸ್ತವೆ, ಚರ್ಚೆಯನ್ನು ಕೂಡ ನಡೆಸ್ತವೆ. ಈಗ ರಾತ್ರಿ ಕಳೆದು ಬೆಳಗಾಗೋದ್ರೊಳಗಡೆ ಈ ಎರಡು ಪಕ್ಷಗಳು ಏನ್ ತೀರ್ಮಾನವನ್ನ ಕೈಗೊಳ್ತವೆ ಅನ್ನೋದನ್ನ ಈಗ ಕಾದ್ ನೋಡ್ಬೇಕಾಗಿದೆ ರಾಹುಲ್. ಈಗ ಚಂದ್ರಮೋಹನ್, ವಿಜಯ್ ಅವರು ಒಂದು ದೊಡ್ಡ ಅಲೆಯನ್ನ ಕ್ರಿಯೇಟ್ ಮಾಡಿದ್ರು ರಾಜಕೀಯದಲ್ಲಿ, ತಮಿಳುನಾಡಿನ ರಾಜಕೀಯದಲ್ಲಿ. ಅದರ ಜೊತೆಗೆ ಅವರ ಫ್ಯಾನ್ ಬೇಸ್ ಕೂಡ ಆ್ಯಂಡ್ ಅವರ ಮಾತುಗಳು ಎಲ್ಲವನ್ನೂ ಕೂಡ ಜನ ಕೇಳಿ ಆಕರ್ಷಿತರಾಗಿ ವೋಟ್ ಮಾಡಿದ್ದಾರೆ. ಸೊ ಒಂದು ಚಾನ್ಸ್ ಕೊಡಬೇಕು ಅನ್ನುವಂಥ ಆಲೋಚನೆ ಅಲ್ಲಿನ ಜನಕ್ಕೆ ಇದೆ. ಆದರೆ ಬಂದಿರುವಂತಹ ಚಾನ್ಸನ್ನು ಕೂಡ DMK, AIADMK ಬದ್ಧವೈರಿಗಳು ಸೇರಿಕೊಂಡು ತಪ್ಪಿಸಿದ್ರು ಅಂತ ಹೇಳಿ ಮುಂದಿನ ಚುನಾವಣೆಗಳಲ್ಲಿ ಅದು ಈ ಎರಡು ಪಕ್ಷಗಳಿಗೆ ಬ್ಯಾಕ್ ಫೈರ್ ಆಗುವಂಥ ಸಾಧ್ಯತೆ ಇರಲ್ವಾ ಅಂತ ರಾಹುಲ್, ಅದು 5 ವರ್ಷದ ನಂತರ ನಡೆಯುವಂತ ಘಟನೆ. 5 ವರ್ಷದ ನಂತರ ಚುನಾವಣೆ ಬಂದಾಗ ಜನ ಯಾವುದೇ ರೀತಿಯಾದಂತಹ ತೀರ್ಮಾನ ತೆಗೆದುಕೊಳ್ಬಹುದು. ಅದು ಜನಾದೇಶ, ಜನರ ತೀರ್ಪು. ಆಗ 5 ವರ್ಷಗಳ ಬಳಿಕ ಜನ ಯಾವ ರೀತಿಯಾಗಿ ತೀರ್ಮಾನವನ್ನ ಕೈಗೊಳ್ತಾರೆ ಅಂತ ಹೇಳಿ ಈಗಲೇ ಹೇಳಲಿಕ್ಕಾಗೋದಿಲ್ಲ. ಆದ್ರೆ ಈಗಷ್ಟೇ ಚುನಾವಣೆ ಮುಗಿದಿದೆ. ಈಗ ಸ್ಪಷ್ಟವಾದಂತಹ ಬಹುಮತವನ್ನ ವಿಧಾನಸಭೆಯಲ್ಲಿ ಸಾಬೀತುಪಡಿಸುವಂತಹ ಪಕ್ಷಕ್ಕೆ ಮತ್ತು ಸ್ಪಷ್ಟವಾದಂತಹ ಬಹುಮತ ಇರತಕ್ಕಂತಹ ಮೈತ್ರಿಕೂಟಕ್ಕೆ ನಾವು ಸರ್ಕಾರ ರಚನೆಗೆ ಅವಕಾಶ ಕೊಡ್ತೇವೆ ಅಂತ ಹೇಳಿ ರಾಜ್ಯಪಾಲರು ಪರೋಕ್ಷ ಸಂದೇಶವನ್ನ TVK ಮುಖ್ಯಸ್ಥ ವಿಜಯ್ ಅವರಿಗೆ ರವಾನೆ ಮಾಡಿದ್ದಾರೆ. ಅಂದ್ರೆ ನಿಮಗೆ 118 ಮಂದಿ MLAಗಳ ಬೆಂಬಲ ಪತ್ರ ಇದೆ ಅಂತ ಅನ್ನೋದನ್ನ ಪತ್ರ ತೆಗೆದುಕೊಂಡು ಬನ್ನಿ, ಆ ನಂತರ ನಿಮಗೆ ಪ್ರಮಾಣ ವಚನವನ್ನ ಬೋಧಿಸ್ತೇನೆ ಅಂತ ಹೇಳಿದ್ದಾರೆ. ಸಂವಿಧಾನಬದ್ಧವಾಗಿ ಕಾನೂನಾತ್ಮಕವಾಗಿ ರಾಜ್ಯಪಾಲರು ಹೇಳಿರುವಂತದ್ದು ಸರಿ ಇರಬಹುದು. ಆದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಈ ರೀತಿ ಅತಂತ್ರ ವಿಧಾನಸಭೆ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಅತಿ ದೊಡ್ಡ ಪಕ್ಷಕ್ಕೆ ಸರ್ಕಾರ ರಚನೆಗೆ ಆಹ್ವಾನ ನೀಡಿದಂತಹ ಸಂಪ್ರದಾಯ, ವಾಡಿಕೆ ಕೂಡ ನಮ್ಮ ದೇಶದಲ್ಲಿದೆ. ಅದು ಕೇಂದ್ರದಲ್ಲೂ ಕೂಡ ಇದೆ ಮತ್ತು ರಾಜ್ಯಗಳಲ್ಲೂ ಕೂಡ ಇದೆ. 1996ರಲ್ಲಿ ಕೇಂದ್ರದಲ್ಲೂ ಕೂಡ ಬಿಜೆಪಿ ಪಕ್ಷಕ್ಕೆ ಸ್ಪಷ್ಟವಾದಂತಹ ಬಹುಮತ ಸಿಕ್ಕಿರಲಿಲ್ಲ. ಆದ್ರೆ ಆಗಿನ ರಾಷ್ಟ್ರಪತಿಗಳು ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರೋ ಕಾರಣಕ್ಕಾಗಿ ಸರ್ಕಾರ ರಚನೆ ಮಾಡ್ಲಿಕ್ಕೆ ಆಹ್ವಾನವನ್ನು ಕೊಟ್ಟಿದ್ರು. 13 ದಿನಗಳ ಕಾಲ ವಾಜಪೇಯಿ ಅವರು ಆಳ್ವಿಕೆಯನ್ನು ನಡೆಸಿದ್ರು. ಬಹುಮತವನ್ನ ಸಾಬೀತುಪಡಿಸಲಿಕ್ಕೆ ಆಗಲ್ಲ ಅನ್ನೋದು ಗೊತ್ತಾದ ಬಳಿಕ ರಾಜೀನಾಮೆಯನ್ನು ಕೊಟ್ಟರು. ಅದೇ ರೀತಿಯಾಗಿ ಈಗ ತಮಿಳುನಾಡಲ್ಲೂ ಕೂಡ ಮಾಡಬಹುದಾಯ್ತು. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ಸಂಪ್ರದಾಯ, ವಾಡಿಕೆಯನ್ನ ರಾಜ್ಯಪಾಲರುಗಳು ಕೂಡ ಅನುಸರಿಸಿಕೊಂಡು ಬಂದಿದ್ದಾರೆ. ಅತಿ ದೊಡ್ಡ ಪಕ್ಷವಾಗಿ ಹೊರಮಿದಂತಹ ಪಕ್ಷಕ್ಕೆ ಸರ್ಕಾರ ರಚನೆಗೆ ಮೊದಲಿಗೆ ಅವಕಾಶವನ್ನ ಕೊಡಲಾಗುತ್ತೆ. ಅವರು ಬಹುಮತವನ್ನ ಸಾಬೀತುಪಡಿಸಲಿಕ್ಕೆ ಆಗಿಲ್ಲ ಅಂತ ಅಂದಾಗ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ನಿರ್ಗಮಿಸ್ತಾರೆ. ಅದಾದ ಬಳಿಕ ಬೇರೆ ಪಕ್ಷಗಳನ್ನ ಸರ್ಕಾರ ರಚನೆ ಮಾಡ್ಲಿಕ್ಕೆ ಆಹ್ವಾನವನ್ನ ನೀಡಲಾಗುತ್ತೆ. ಆದ್ರೀಗ ತಮಿಳುನಾಡಿನ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅವರು ಈಗ 118 ಮಂದಿ MLAಗಳ ಬೆಂಬಲ ಪತ್ರವನ್ನ ತಂದ ಬಳಿಕ ಅಷ್ಟೇನೆ ಮುಂದಿನ ಪ್ರಕ್ರಿಯೆಗಳನ್ನ, ಸರ್ಕಾರ ರಚನೆಯ ವಿಧಿವಿಧಾನಗಳನ್ನ ಮುಂದುವರಿಸ್ತೀನಿ ಅಂತ ಹೇಳಿ ಹೇಳಿದ್ದಾರೆ. ಈಗ DMK ಮತ್ತು ADMKಗಳು ಇದೇ ಅವಕಾಶವನ್ನು ಬಳಸಿಕೊಂಡು ತಾವು 118 ಮಂದಿ MLAಗಳ ಸಂಖ್ಯಾಬಲವನ್ನ ಕ್ರೋಢೀಕರಣ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ, ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಈಗ ಲೆಕ್ಕಾಚಾರವನ್ನು ನಡೆಸ್ತೇವೆ, ಮಾತುಕತೆಯನ್ನು ನಡೆಸ್ತೇವೆ, ಚರ್ಚೆಯನ್ನು ಕೂಡ ನಡೆಸ್ತೇವೆ. ಹೀಗಾಗಿ ರಾತ್ರಿ ಕಳೆದು ಬೆಳಗಾಗೋದ್ರೊಳಗಡೆ ತಮಿಳುನಾಡಿನ ರಾಜಕೀಯ ಚಿತ್ರಣವೇ ಬದಲಾಗುವಂತ ನಿಟ್ಟಿನಲ್ಲೂ ಕೂಡ ಈ ಎರಡು ಪಕ್ಷಗಳು ತೀರ್ಮಾನವನ್ನು ತೆಗೆದುಕೊಳ್ಬಹುದು. ಈ ಎರಡು ಪಕ್ಷಗಳಿಗೂ ಕೂಡ ಸಣ್ಣ ಪುಟ್ಟ ಪಕ್ಷಗಳು ಕೈ ಜೋಡಿಸಿದ್ರೆ ಸರ್ಕಾರ ರಚನೆ ಮಾಡ್ಲಿಕ್ಕೂ ಕೂಡ ಅವಕಾಶ ಇದೆ. ಅಸಾಧ್ಯವಾದದನ್ನು ಕೂಡ ಸಾಧನೆ ಮಾಡಿ ತೋರಿಸ್ಲಿಕ್ಕೆ ಕೂಡ DMK ಮತ್ತು ADMK ಪಕ್ಷಗಳು ಕೂಡ ಸಾಧ್ಯ ಇದೆ. ರಾಹುಲ್, ರೈಟ್ ಚಂದ್ರಮೋಹನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈಗ ಸದ್ಯಕ್ಕೆ ರಮೇಶ್ ಕಂಠೀರಾವ್ ಅವರು ಇದ್ದಾರೆ, ಹಿರಿಯ ಪತ್ರಕರ್ತರು ಆ್ಯಂಡ್ ತಮಿಳುನಾಡು ರಾಜಕೀಯವನ್ನು ತುಂಬ ಹತ್ತಿರದಿಂದ ನೋಡಿರುವಂಥವರು. ಸರ್ ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್. ಸರ್, ಈಗ ತಮಿಳುನಾಡಿನಲ್ಲಿ ಏನಾಗ್ತಿದೆ ಅಂತ ನೀವೇ ಹೇಳಬೇಕು. ಯಾಕೆ ಅಂತಂದರೆ ಬದ್ಧ ವೈರಿಗಳು ಒಂದು ಕಡೆ DMK, AIADMK, ಈ ಎರಡು ಪಕ್ಷಗಳ ಹೊಂದಾಣಿಕೆ ಎಷ್ಟರ ಮಟ್ಟಿಗೆ ಸಾಧ್ಯ ಅಂತ? ಅಲ್ಲ, ನೀವು ಹೇಳ್ತಿರೋದು DMK ಮತ್ತೆ ADMK ಹೊಂದಾಣಿಕೆ ಮಾಡ್ಕೋತಾರೆ ಅಂತ. ಆ ಒಂದು ಸುದ್ದಿ ಹರಿದಾಡ್ತಾ ಇದೆ. TVKನ ಅಧಿಕಾರದಿಂದ ದೂರ ಇಡಬೇಕು ಅಂತ ಹೇಳಿ ಈಗಾಗಲೇ ಮಾತುಕತೆ ನಡೀತಾ ಇದೆ ಅನ್ನುವಂಥದ್ದು ಸುದ್ದಿ. ಇಲ್ಲ, ಈ ಮಾತುಕತೆ ಎಲೆಕ್ಷನ್ ಕೌಂಟಿಂಗ್ ಟೈಮ್ ನಲ್ಲಿ ಒಂದು ಸುದ್ದಿ ಹಬ್ಬಿತ್ತು. ಏನು ಸೆಕೆಂಡ್ ಲೈನ್ ಲೀಡರ್ಸ್ ಇದ್ದಾರೆ, DMKಯ ಸೆಕೆಂಡ್ ಲೈನ್ ಲೀಡರ್ಸ್, ADMK ಸೆಕೆಂಡ್ ಲೈನ್ ಲೀಡರ್ಸ್ ಮಾತಾಡಿದ್ರು. ಬಟ್ ಆದ್ರೆ ಅದನ್ನ ಅವರ ಹೈಕಮಾಂಡ್ ನವರು ಅದನ್ನ ತಳ್ಳಿ ಹಾಕ್ಬಿಟ್ರು. ಸೊ ಹಾಗಾಗಿ ಆ ಮಾತುಕತೆಗೆ ಸಾಧ್ಯತೆನೇ ಇಲ್ಲ. ಅವರಿಬ್ರು ಕೂಡ ರಾಜಕೀಯ ಬದ್ಧ ವೈರಿಗಳು. ಅವರು ಈಗ ಒಂದು ಇಬ್ರು ಸೇರಿ ಸರ್ಕಾರ ರಚನೆ ಮಾಡೋದು ಇಲ್ಲ TVKಗೆ ತೊಂದರೆ ಕೊಡೋದು, ಆ ತರ ಕೆಲಸ ಮಾಡ್ಲಿಕ್ಕಿಲ್ಲ ಅನ್ನೋಂಥದ್ದು ಸ್ಪಷ್ಟವಾಗಿರ್ತಕ್ಕಂಥದ್ದು. ಇವತ್ತು ಅಣ್ಣಾ DMK ಅವರು ಪ್ರತ್ಯೇಕ ಸಭೆಯನ್ನ ನಡೆಸಿದ್ರು. ಎಲ್ಲ 47 MLAಗಳ ಸಭೆಯನ್ನ ಇವರು ಎಡಪ್ಪಾಡಿ ಪಳನಿಸ್ವಾಮಿ ಅವರು ನಡೆಸಿದ್ರು. ಆ ಸಂದರ್ಭದಲ್ಲಿ ಎಲ್ಲರ ಅಭಿಪ್ರಾಯಗಳನ್ನ ತಗೊಂಡ ನಂತರ ಅಣ್ಣಾ DMKಯ ಒಬ್ಬ ಕಾರ್ಯದರ್ಶಿ ಪತ್ರಿಕಾ ಹೇಳಿಕೆ ನೀಡಿರ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ನಾವು ವಿಜಯ್ಗೆ ಬೆಂಬಲ ಕೊಡೋದಿಲ್ಲ, ವಿಜಯ್ ಪಕ್ಷಕ್ಕೆ ಸರ್ಕಾರ ರಚನೆಗೋ ಇಲ್ಲ ಬಹುಮತ ಸಾಬೀತಿಗೂ ನಾವು ಬೆಂಬಲ ಕೊಡೋದಿಲ್ಲ, ಎಲ್ಲ ADMKಯ ಶಾಸಕರು ಒಟ್ಟಾಗಿದ್ದೀವಿ ಅನ್ನೋಂಥ ಮಾತನ್ನು ಹೇಳಿರೋದು. ಇದಕ್ಕೂ ಮುಂಚೆ ನಿಮಗೆ ಗೊತ್ತಿರಬಹುದು, ಇವತ್ತು ಕಾಂಗ್ರೆಸ್ನವ್ರಿಗೆ ಏನು ಬೆಂಬಲ
ಸೂಚಿಸಿ ಒಂದು ಪತ್ರವನ್ನು ಕೊಟ್ಟರು. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, NDA ಅಥವಾ ಕೋಮುವಾದಿ ಸಂಪರ್ಕ ಇರತಕ್ಕಂಥ ಯಾವುದೇ ಪಕ್ಷಗಳೊಂದಿಗೆ ಹೊಂದಾಣಿಕೆ ಇಲ್ಲವಾದರೆ ಮಾತ್ರ ವಿಜಯ್ ಅವರಿಗೆ ಬೆಂಬಲ ಅನ್ನುವಂಥದ್ದು, ಸರ್ಕಾರದಲ್ಲಿ ನಾವು ಪಾಲ್ಗೊಳ್ತೀವಿ ಅನ್ನುವಂಥ ಮಾತನ್ನು ಹೇಳಿರೋದು. ಸೊ ಹಾಗಾಗಿ ಅಣ್ಣಾ DMKನೋ BJPನೋ ಇಲ್ಲ ಅವ್ರ ಜೊತೆ ಅವರೊಂದಿಗೆ ಮೈತ್ರಿ ಇಟ್ಕೊಂಡಿರ್ತಕ್ಕಂಥ NDA ಅಂಗ ಪಕ್ಷಗಳು ವಿಜಯ್ಗೆ ಬೆಂಬಲ ಕೊಡೋ ಅಂತ ಸಾಧ್ಯತೆನೇ ಇಲ್ಲ. ಈಗ ವಿಜಯ್ ಮುಂದೆ ಇರ್ತಕ್ಕಂಥ ಆಪ್ಷನ್ ಅಂದ್ರೆ ಈ DMK ಮೈತ್ರಿಕೂಟದಲ್ಲಿ ಇರ್ತಕ್ಕಂಥ ಪಕ್ಷಗಳನ್ನ ಅವಲಂಬಿಸಿರ್ತಕ್ಕಂಥದ್ದು. ಈಗಾಗಲೇ ಕಾಂಗ್ರೆಸ್ DMK ಇಂದ ಹೊರಗಡೆ ಬಂದು ವಿಜಯ್ಗೆ ಬೆಂಬಲ ಸೂಚಿಸಿದ್ದಾರೆ. ಇನ್ನು DMK ಮೈತ್ರಿಕೂಟದಲ್ಲಿ ಅಂದ್ರೆ ಇಂಡಿ ಕೂಟದಲ್ಲಿ ಇರ್ತಕ್ಕಂಥ ವಿಡುದಲೈ ಚಿರುತೆ ಅನ್ನುವಂಥ ಪಕ್ಷ 2 MLAಗಳನ್ನ ಹೊಂದಿದೆ. CPI CPM ಇವರಿಬ್ರು ಕೂಡ 2 ಪಾರ್ಟಿಗಳು ಕೂಡ 2 MLAಗಳನ್ನ ಹೊಂದಿರತಕ್ಕಂಥದ್ದು. ಈ ಎಲ್ಲರ ಸಂಖ್ಯೆನೇ ಅವರಿಗೆ ಸಾಕಾಗತ್ತೆ. ಇನ್ನು ಈಗಾಗಲೇ DMDK ಪಕ್ಷ ಏನು ವಿಜಯಕಾಂತ್ ಅವರ ಪಕ್ಷ ಇತ್ತು, ಅವರು 1 MLA ಹೊಂದಿದ್ದಾರೆ, ಪ್ರೇಮಲತಾ ವಿಜಯಕಾಂತ್. ಅವರು ಈಗಾಗಲೇ ಇಂಡೈರೆಕ್ಟ್ ಆಗಿ ನಾವು ಬೆಂಬಲ ಕೊಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಇನ್ನೊಂದು ಏನು NDA ಮೈತ್ರಿಕೂಟದಲ್ಲಿ ಅಂದ್ರೆ ಅಣ್ಣಾ DMK ಮೈತ್ರಿಯಿಂದ ಗೆದ್ದಂತಹ ಒಂದು ಪಕ್ಷ ಇರ್ತಕ್ಕಂಥದ್ದು ದಿನಕರನ್ ಅವರ ಪಕ್ಷ ಕೂಡ ಈಗಾಗಲೇ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು. ಇವರಿಗೆ ಏನು ಈಗಾಗಲೇ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ DMK ಮೈತ್ರಿಕೂಟದಲ್ಲಿ ಇರ್ತಕ್ಕಂಥ ಪಕ್ಷಗಳಿದಾವೆ, ಅವರೇ ಹೊರಗಡೆ ಬಂದು ಬೆಂಬಲ ಕೊಟ್ಟರೆ TVKಗೆ ಸರ್ಕಾರ ರಚನೆಗೆ ಸಾಕಾಗತ್ತೆ. ಏನು ಕಮ್ಯುನಿಸ್ಟ್ ಪಕ್ಷ ಮತ್ತೆ ವಿಡುದಲೈ ಚಿರತೆ ಈ 2 ಪಕ್ಷದವರು ಶುಕ್ರವಾರ ಅವರ ಪಕ್ಷದ ನೂತನ ಶಾಸಕರುಗಳ ಸಭೆಯನ್ನ ಆಯೋಜಿಸಿದ್ದಾರೆ. ಸೊ ಶುಕ್ರವಾರ ಅವರು ಅದರ ತೀರ್ಮಾನಗಳನ್ನ ಕೈಗೊಂಡು ಲೆಟರ್ ಕೊಡಬಹುದು. ಆ ನಂತರದಲ್ಲಿ ಇವರು ಸರ್ಕಾರ ರಚನೆಗೆ ಆಗ್ಬೋದು ಅಂತ ಕಾಣುತ್ತೆ. ಅದಕ್ಕೂ ಮುಂಚೆನೆ ನಾಳೆ ಒಂದು ಆಸ್ಪಿಷಿಯಸ್ ಡೇ ಇದೆ, ಷಷ್ಠಿ ಅವರು ವಿಜಯ್ಗೆ ಸೂಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾಳೆನೇ ಪ್ರಮಾಣ ವಚನ ಮಾಡಿಸ್ಕೊಡಿ ಅನ್ನುವಂತ ಮಾತನ್ನ ಇವರು ಕೇಳ್ತಾ ಇದ್ದಾರೆ. ಇದಕ್ಕೆ ಗವರ್ನರ್ ಇನ್ನೂ ಅವಕಾಶ ಕೊಡ್ತಾರಾ, ಹೇಗೆ ಆಹ್ವಾನ ಮಾಡ್ತಾರಾ ಪ್ರಮಾಣ ವಚನ ಸ್ವೀಕಾರಕ್ಕೆ ಅನ್ನೋದನ್ನ ಕಾದ್ ನೋಡ್ಬೇಕು. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ರಮೇಶ್ ಸರ್, ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.